ಹಾಯ್ ಗೆಳೆಯರೆ, ಇಂದಿನ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಏಪ್ರಿಲ್ 1ರ ಪ್ರಚಲಿತ ಘಟನೆಗಳನ್ನು ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದ್ರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರುತ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಪ್ರಚಲಿತ ಘಟನೆಗಳನ್ನು ನೋಡೋಣ. L&T ಫೈನಾನ್ಸ್ LTD ಇಂದ ಜಸ್ಪ್ರೀತ್ ಬುಮ್ರಾ ಅವರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಒಂದು ನೇಮಕ ಮಾಡಲಾಗಿರುವಂತದ್ದು. ಪ್ರಮುಖ ಬ್ಯಾಂಕೇತರ ಹಣಕಾಸು ಕಂಪನಿಗಳಲ್ಲಿ ಒಂದಾದಂತಹ L&T ಫೈನಾನ್ಸ್ ಲಿಮಿಟೆಡ್ ಖ್ಯಾತ ಭಾರತೀಯ ಕ್ರಿಕೆಟಿಗ ಜಸ್ಪ್ರೀತ್ ಬುಮ್ರಾ ಅವರನ್ನ ತನ್ನ ಬ್ರಾಂಡ್ ರಾಯಭಾರಿಯನ್ನಾಗಿ ಇದು ನೇಮಿಸಿದೆ. ಈ L&T ಫೈನಾನ್ಸ್ ಲಿಮಿಟೆಡ್ ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂತದ್ದು. ಹೌದಾ? ಇನ್ನ ನೆಕ್ಸ್ಟ್, ನಾಗಪುರದ ಸ್ಮೃತಿ ಮಂದಿರದಲ್ಲಿ ಪ್ರಧಾನಿ ಮೋದಿ ಅವರು ಅಲ್ಲಿ ಗೌರವವನ್ನು ಸಲ್ಲಿಸಿರುವಂತದ್ದು. ಇದು 1925ರಲ್ಲಿ ನಾಗಪುರದಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಸಮಾಜಕ್ಕೆ ವಿಶೇಷವಾಗಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಬೆದರಿಕೆಗಳು ಎದುರಾಗಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸಂಸ್ಥಾಪಕ ಡಾಕ್ಟರ್ ಕೇಶವ್ ಬಲಿರಾಮನ್ ಹೆಡ್ಗೇವಾರ್ ಅವರಿಗೆ ಪ್ರಧಾನಿ ಮೋದಿ ಪುಷ್ಪನಮನವನ್ನು ಇಲ್ಲಿ ಸಲ್ಲಿಸಿರುವಂತದ್ದು. ಹೌದಾ? BR ಅಂಬೇಡ್ಕರ್ ಅವರನ್ನ ಗೌರವಿಸಲು ಅವರು ದೀಕ್ಷಾ ಭೂಮಿಗೆ ಭೇಟಿಯನ್ನು ನೀಡಿರುವಂತದ್ದು. ಇದೇ ಸಮಯದಲ್ಲಿ ದೀಕ್ಷಾ ಭೂಮಿ ಎಂದು ಬರೆಯಲ್ಪಡುವ ದೀಕ್ಷಾ ಭೂಮಿ ಮಹಾರಾಷ್ಟ್ರದ ರಾಜ್ಯದ ನಾಗಪುರ ನಗರದಲ್ಲಿ ನೆಲೆಗೊಂಡಿರುವಂತಹ ನವಯಾನ ಬೌದ್ಧ ಧರ್ಮದ ಪವಿತ್ರವಾದಂತಹ ಒಂದು ಸ್ಮಾರಕವಾಗಿದೆ. ಅಲ್ಲಿ BR ಅಂಬೇಡ್ಕರ್ ಅವರು ಸುಮಾರು 4 ಲಕ್ಷ ಅನುಯಾಯಿಗಳೊಂದಿಗೆ, ಮುಖ್ಯವಾಗಿ ದಲಿತರೊಂದಿಗೆ ಅಕ್ಟೋಬರ್ 14, 1956ರಂದು ಅಶೋಕ ವಿಜಯದಶಮಿಯಂದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ನೆಕ್ಸ್ಟ್, ಭೂಕಂಪ ಪೀಡಿತ ಮ್ಯಾನ್ಮಾರ್ಗೆ ಭಾರತ ಆಪರೇಷನ್ ಬ್ರಹ್ಮವನ್ನು ಆರಂಭಿಸಿದೆ. ಈ ಮ್ಯಾನ್ಮಾರ್ ಮಂಡಳಿಯಲ್ಲಿ 7.7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು 144 ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಮತ್ತು ಮ್ಯಾನ್ಮಾರ್ ನೆರೆಯ ದೇಶಗಳಲ್ಲಿ ರಚನಾತ್ಮಕ ಹಾನಿ ಉಂಟಾಗಿರುವಂತದ್ದು. ಈ ಸಂದರ್ಭದಲ್ಲಿ ಭಾರತವು ಆಪರೇಷನ್ ಬ್ರಹ್ಮವನ್ನು ಪ್ರಾರಂಭಿಸಿದೆ. ಇದು ಪೀಡಿತ ಪ್ರದೇಶಕ್ಕೆ ಮಾನವೀಯ ನೆರವು ಮತ್ತು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸುತ್ತದೆ. ಈ ಆಪರೇಷನ್ ಬಗ್ಗೆ ನಾವು ನೋಡೋದಾದ್ರೆ, ಮ್ಯಾನ್ಮಾರ್ ಮಂಡಳಿಯಲ್ಲಿ 7.7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು 144 ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಮ್ಯಾನ್ಮಾರ್ ನೆರೆಹೊರೆಯ ದೇಶಗಳಲ್ಲಿ ರಚನಾತ್ಮಕ ಹಾನಿಯನ್ನು ಉಂಟು ಮಾಡಿರುವಂತದ್ದು. ಭಾರತವು ಆಪರೇಷನ್ ಬ್ರಹ್ಮವನ್ನು ಪ್ರಾರಂಭಿಸಿದೆ. ಇದು ಪೀಡಿತ ಪ್ರದೇಶಕ್ಕೆ ಮಾನವೀಯ ನೆರವು ಮತ್ತು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸುವಂತದ್ದಾಗಿದೆ. ಭಾರತೀಯ ವಾಯುಪಡೆಯು C-130J ವಿಮಾನವನ್ನು ಬಳಸಿಕೊಂಡು ಇದನ್ನು ಪ್ರಾರಂಭಿಸಿರುವಂತದ್ದು. ಮೊದಲ ಬ್ಯಾಚ್ 15 ಟನ್ ಪರಿಹಾರ ಸಾಮಗ್ರಿಗಳು ಮತ್ತು ಶೋಧ, ರಕ್ಷಣಾ ಸಿಬ್ಬಂದಿ ಮತ್ತು ವೈದ್ಯಕೀಯ ತಂಡಗಳನ್ನು ಒಳಗೊಂಡಿರುವಂತದ್ದಾಗಿದೆ. ಇನ್ನು ಇರುವಂತಹ ಸಾಂಘಿಕ ದೋಷದ ಬಗ್ಗೆ ನೋಡೋದಾದ್ರೆ, ಮ್ಯಾನ್ಮಾರ್ನ ಮಧ್ಯಭಾಗದ ಮೂಲಕ ಉತ್ತರದಿಂದ ದಕ್ಷಿಣಕ್ಕೆ ಸಾಗುವ ಮತ್ತು ಭೂಕಂಪಗಳಿಗೆ ಗುರಿಯಾಗುವಂತಹ ಸಾಗಿಂಗ್ ದೋಷದಲ್ಲಿ ಭೂಕಂಪವು ಸಂಭವಿಸಿದೆ. ಸಾಗಿಂಗ್ ದೋಷವು ಪಶ್ಚಿಮಕ್ಕೆ ಭಾರತೀಯ ಫಲಕ ಮತ್ತು ಪೂರ್ವಕ್ಕೆ ಯುರೋಪಿಯನ್ ಫಲಕದ ನಡುವೆ ಟೆಕ್ಟೋನಿಕ್ ಫಲಕದ ಗಡಿಯನ್ನು ಗುರುತಿಸುತ್ತದೆ. ಇನ್ನು ಮ್ಯಾನ್ಮಾರ್ ಬಗ್ಗೆ ನಾವು ನೋಡೋದಾದ್ರೆ, ಇದು ಆಗ್ನೇಯ ಏಷ್ಯಾದಲ್ಲಿ ಇರುವಂತದ್ದು. ಇದರ ರಾಜಧಾನಿ ನೇಫೈಟಾ. 2006ರಲ್ಲಿ ಯಾಂಗೂನ್ನ ಬದಲಿಗೆ ಇದನ್ನು ಘೋಷಿಸಲಾಗಿದೆ. ಇನ್ನು ನೆರೆಯ ದೇಶಗಳು ಯಾವಂದ್ರೆ ಭಾರತ, ಚೀನಾ, ಬಾಂಗ್ಲಾದೇಶ್, ಥೈಲ್ಯಾಂಡ್, ಲಾವೋಸ್. ದಕ್ಷಿಣಕ್ಕೆ ಅಂಡಮಾನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಿಂದ ಇದು ಸುತ್ತುವರಿದಿದೆ. ಮೌಂಟ್ ಹಕಾಕಾಬು 5880 ಮೀಟರ್ ಅತ್ಯಂತ ಎತ್ತರವಾದಂತಹ ಶಿಖರವಾಗಿದೆ. ಇನ್ನು ಇರಾವಡ್ಡಿ ನದಿ ಇಲ್ಲಿ ಪ್ರಮುಖ ಸಂಚಾರ ಯೋಗ್ಯ ನದಿಯಾಗಿರುವಂತದ್ದು. ಹೌದಾ? ಇನ್ನು ನೆಕ್ಸ್ಟ್, ಮಸಾಕಿ ಕಾಸಿವಾರ್ 2025ರ ಗಣಿತಶಾಸ್ತ್ರದ ಅಬೆಲ್ ಪ್ರಶಸ್ತಿಯನ್ನು ಗೆದ್ದಿರುವಂತದ್ದು. ಜಪಾನಿನ ಗಣಿತ ತಜ್ಞರಾದಂತಹ ಮಸಾಕಿ ಕಾಸಿವಾರ್ ಈ ವರ್ಷದ ಅಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತದ್ದು. ಇದು ಗಣಿತದಲ್ಲಿ ನೊಬೆಲ್ ಪ್ರಶಸ್ತಿಗೆ ಸಮಾನವಾಗಬೇಕೆಂದು ಆಶಿಸುತ್ತಾರೆ. ಅಬೆಲ್ ಪ್ರಶಸ್ತಿ ಗಣಿತದಲ್ಲಿ ಪ್ರವರ್ತಕ ವೈಜ್ಞಾನಿಕ ಸಾಧನೆಗಳನ್ನು ಗುರುತಿಸುತ್ತದೆ. ಇದನ್ನ ನಾರ್ವೇಜಿಯನ್ ಗಣಿತ
ತಜ್ಞ ನೀಲ್ಸ್ ಹೆನ್ರಿಕ್ ಅಬೆಲ್ 18 ಅವರ ಹೆಸರನ್ನು ಇಡಲಾಗಿರುವಂಥದ್ದು. ಅವರು ತಮ್ಮ ಅಲ್ಪಾವಧಿಯಲ್ಲಿ ಬಹು ಕ್ಷೇತ್ರಗಳಿಗೆ ಪ್ರವರ್ತಕ ಕೊಡುಗೆಗಳನ್ನು ನೀಡಿದ್ದಾರೆ. ಈ ಬಹುಮಾನವನ್ನ 2002ರಲ್ಲಿ ಅಬೆಲ್ ರವರ 200ನೇ ವಾರ್ಷಿಕೋತ್ಸವದಂದು ನಾರ್ವೇಜಿಯನ್ ಸಂಸತ್ತು ಸ್ಥಾಪಿಸಿರುವಂಥದ್ದು. ಹೌದಾ? ಇನ್ನು ಜಪಾನಿನ ಗಣಿತ ತಜ್ಞ ಮಸಾಕಿ ಕಾಸಿವಾರ್ ಈ ವರ್ಷದ ಅಬೆಲ್ ಪ್ರಶಸ್ತಿಯನ್ನ ಪಡೆದರು. ಇದು ಗಣಿತದಲ್ಲಿ ನೊಬೆಲ್ ಪ್ರಶಸ್ತಿಗೆ ಸಮಾನವಾಗಬೇಕೆಂದು ಇವರು ಆಶಿಸಿರುವಂಥದ್ದು. ಅಬೆಲ್ ಪ್ರಶಸ್ತಿ ಗಣಿತದಲ್ಲಿ ಪ್ರವರ್ಧಕ ವೈಜ್ಞಾನಿಕ ಸಾಧನೆಗಳನ್ನು ಗುರುತಿಸುತ್ತದೆ. ಹೀಗಾಗಿ ಇದನ್ನು ನಾವು ನೋಡಬಹುದು. ಇದನ್ನು 2002ರಲ್ಲಿ ಸ್ಥಾಪಿಸಲಾಗಿರುವಂಥದ್ದು. ಇನ್ನು ಭಾರತ ಮತ್ತು ರಷ್ಯಾ 14ನೇ ಆವೃತ್ತಿಯ ಕಡಲ್ ದ್ವಿಪಕ್ಷೀಯ ವ್ಯಾಯಾಮ ಇಂದಿರಾ 2025 ಅನ್ನು ನಡೆಸುತ್ತವೆ. ಭಾರತ ರಷ್ಯಾ ದ್ವಿಪಕ್ಷೀಯ ನೌಕಾ ವ್ಯಾಯಾಮವು ಇಂದಿರಾದ 14ನೇ ಆವೃತ್ತಿ ಮಾರ್ಚ್ 28ರಿಂದ ಏಪ್ರಿಲ್ 2ರವರೆಗೆ ಚೆನ್ನೈ ಕರಾವಳಿಯಲ್ಲಿ ನಡೀತಾ ಇದೆ. ಬಂದರು ಹಂತವು ಮಾರ್ಚ್ 28ರಿಂದ 30, 2025ರವರೆಗೆ ಚೆನ್ನೈನಲ್ಲಿ ನಡೆಯುತ್ತದೆ. ಸಮುದ್ರದ ಹಂತವು ಮಾರ್ಚ್ 31ರಿಂದ ಏಪ್ರಿಲ್ 2, 2025ರವರೆಗೆ ಬಂಗಾಳ ಕೊಲ್ಲಿಯಲ್ಲಿ ನಡೆಯುತ್ತದೆ. ಈ ವ್ಯಾಯಾಮವು ರಷ್ಯಾದ ಒಕ್ಕೂಟದ ನೌಕಾ ಹಡಗುಗಳಾದಂತಹ ಪೆಂಚಂಗ, ರೆಜ್ಕಿ ಮತ್ತು ಅಲ್ದಾರ್ ತಸಡೇನಾಂಪುರಲ್ಲಿ ಇದರಲ್ಲಿ ನೌಕಾಪಡೆಗಳು ಭಾಗವಹಿಸಿದ್ದವು. ಭಾರತೀಯ ನೌಕಾ ಹಡಗುಗಳಾದಂತಹ ರಾಣಾ, ಕುತಾರ್ ಮತ್ತು ಕಡಲ್ ಗಸ್ತು ವಿಮಾನ P-81 ಅನ್ನು ಒಳಗೊಂಡಿತ್ತು. ಈ ಒಂದು ವ್ಯಾಯಾಮವು 2003ರಲ್ಲಿ ಇಂದಿರಾ ವ್ಯಾಯಾಮವನ್ನು ಪ್ರಾರಂಭಿಸಲಾಗಿದೆ. ಇನ್ನು ಟೇಬಲ್ ಟೆನಿಸ್ ನಲ್ಲಿ ಮಾನವ್ ತಕ್ಕರ್ WTT ಸ್ಟಾರ್ ಸ್ಪರ್ಧೆಯ ಫೈನಲ್ 8ಕ್ಕೆ ತಲುಪಿದಂತಹ ಮೊದಲ ಭಾರತೀಯ ವ್ಯಕ್ತಿ. ಇವರು WTT ಸ್ಟಾರ್ ಸ್ಪರ್ಧೆಯ ಇವೆಂಟಿನ ಸೆಮಿಫೈನಲ್ ತಲುಪಿದ ಮೊದಲ ಭಾರತೀಯ ಪುರುಷ ಆಟಗಾರರಾಗಿದ್ದು, ಯಾವುದೇ ವಿಶ್ವ ಟೇಬಲ್ ಟೆನಿಸ್ ಟೂರ್ನಮೆಂಟ್ ಶ್ರೇಣಿಯಲ್ಲಿ ಭಾರತೀಯರೊಬ್ಬರು ಇದುವರೆಗಿನ ಅತ್ಯುತ್ತಮ ಫಲಿತಾಂಶವನ್ನು ಇದರಲ್ಲಿ ಸಾಧಿಸಿರುವಂಥದ್ದು. ಹೌದಾ? ಇನ್ನು ಪ್ರಾಕ್ಟೀಸ್ ಕ್ವೆಶನ್ಸ್ಗಳನ್ನು ನೋಡೋಣ. ಮಯನ್ಮಾರ್ಗೆ ಮಾನವೀಯ ನೆರವು ಮತ್ತು ಪರಿಹಾರ ಸಾಮಗ್ರಿಗಳನ್ನು ಒದಗಿಸಲು ಭಾರತವು ಯಾವ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಆಪರೇಷನ್ ಬ್ರಹ್ಮ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವೆಶನ್, ಭಾರತೀಯ ಬ್ಯಾಂಕುಗಳ ಸಂಘದ IBA ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, CS ಶೆಟ್ಟಿ ಸರಿಯಾದಂತ ಉತ್ತರ. ಇನ್ನು ನೆಕ್ಸ್ಟ್ ಕ್ವೆಶನ್, ಅಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಹೇಳಿಕೆ, ಮೊದಲ ಅಬೆಲ್ ಪ್ರಶಸ್ತಿಯನ್ನು 2002ರಲ್ಲಿ ನೀಡಲಾಯಿತು. ಎರಡನೇ ಹೇಳಿಕೆ ಮಸಾಕಿ ಕಾಸಿವಾರ್ ಅವರು 2025ರ ಗಣಿತಶಾಸ್ತ್ರದ ಅಬೆಲ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಕೇವಲ ಹೇಳಿಕೆ 2 ಸರಿಯಾಗಿದೆ. ಕ್ವೆಶನ್ ಆಫ್ ದ ಡೇ, ದ್ವಿಪಕ್ಷೀಯ ನೌಕಾ ವ್ಯಾಯಾಮವು ಇಂದಿರಾದ 14ನೇ ಆವೃತ್ತಿಯಲ್ಲಿ ಯಾವ ದೇಶಗಳು ಭಾಗವಹಿಸಿದ್ದವು ಅಂತ ಕೇಳಲಾಗಿದೆ. ಈ ಒಂದು ಕ್ವೆಶನ್ ಆನ್ಸರ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.